ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತು ಬೆಳಗಿಂದ ಲಾಗ್ ಸ್ಟಾರ್ಟ್ ಮಾಡಕತ್ತೇವೆ ನೋಡ್ರಿ. ಇದು ಒಂಥರ ಸಣ್ಣವಾರದ ಲಾಗ್ ರೀ. ವಿಡಿಯೋ ಕೊನೆ ತನಕ ನೋಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನ ಏನೆಲ್ಲ ಇದೆ ಅಂತ ನೋಡ್ಕೊಳ್ಳೋಣ. ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತು ಬೆಳಗಿನ ನಾಷ್ಟಕ್ಕೆ ಚಿತ್ರಾನ್ನ ಮಾಡ್ತಿದ್ದೀವಿ. ಮಾಮೂಲಿ ಚಿತ್ರಾನ್ನ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ. ಟೈಮ್ ಬೇರೆ ಆಗಿಬಿಟ್ಟಿತ್ತಲ್ಲ ಮಕ್ಕಳಿಗೆ, ಸಣ್ಣವೇರ ಬೇರೆ, ಅದಕ್ಕೆ ವಿಡಿಯೋನ ಪೂರ್ತಿ ಮಾಡೋಕ್ಕಾಗಲಿಲ್ಲ ರೀ. ಈಗ ನೋಡಿ, ಶೇಂಗಾ ಹಾಕ್ತಾಯಿದ್ದೀನಿ. ಎಣ್ಣೆ ಅಂತ ಕಾದುತ್ತೆ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಶೇಂಗಾ ಸ್ವಲ್ಪ ರೋಸ್ಟ್ ಆದ ನೋಡ್ರಿ, ನಮಗೆ ಕಾದುತ್ತೆ ಎಣ್ಣೆ. ಇದ್ರ ಬೇರೆ ಕಬ್ಬನು ಬಾಣಲಲ್ಲದು. ಈಗ ತಡ ಮಾಡೋದು ಬೇಡ, ಹಸಿಮೆಣ್ಸಿಕಾಯಿ ಹಾಕ್ಬಿಡೋಣ. ನಾಷ್ಟಕ್ಕೆ ಆದರೆ ಭಾಳ ಬೇಗ ಕಾದು ಬಿಡ್ತೈತೆ ರೀ. ಕಬ್ಬನದ್ದೇ ಇರ್ಬೋದು ಅನ್ನಿಸ್ತೈತಿದು, ಗೊತ್ತಿಲ್ಲ ಕರೆಕ್ಟಾಗಿ ನನಗೂ ಗೊತ್ತಾಗ್ತಿಲ್ಲ ರೀ. ಅಂದರೆ ಎಣ್ಣೆ ಅಂದ್ರೆ ಬೇಗ ಕಾಯ್ತೈತೆ ಅಲ್ಲಿ ಇಟ್ಬಿಟ್ರೆ. ಇವಾಗ ಸ್ವಲ್ಪ ಸ್ಪೂನಿಂದ ಇದನ್ನು ಹಾಕೊಂಬಿಡೋಣ. ಈರುಳ್ಳಿ ಹಾಕತ್ತಲ್ರಿ ಫ್ರೆಂಡ್ಸ್. ನೋಡಿ, ಈರುಳ್ಳಿ ಹಾಕಿದ್ದೀವಿ. ಸ್ವಲ್ಪ ಈರುಳ್ಳಿ ಫ್ರೈ ಆಗಲ್ಲ ಅಂತ ಹೇಳ್ಬಿಟ್ಟು ಉಪ್ಪು ಕೂಡ ಸೇರಿಸಿದ್ದೀವಿ. ಚಿಕ್ಕವನ್ನೆಲ್ಲ ಓದೋ ಸ್ಕೂಲಿಗೆ ಇನ್ನು ಹುಡ್ಲಾರು ಹೋಗೋದು ಬಾಕಿ ಐತಿ. ಅವರಿಬ್ಬರು 8:15 ಹೋಗ್ಬೇಕು, ಅಲ್ಲ 8 ಗಂಟೆ ಆಗ್ತೀನಂತ ನೋಡಿ. ಊಟ ಮಾಡ್ಕೊಂಡು ಹೋಗ್ತಾರೆ, ಬಾಕ್ಸ್ ಏನು ತೊಗೊಂಡೋಗಲ್ಲ. ಅದಕ್ಕೆ ಸ್ವಲ್ಪ ಬೇಗ ಬೇಗ ಮಾಡ್ತಾಯಿದ್ದೀವಿ. ಸಾಸಿವೆ ಜೀರಿಗೆ ಅಂತ ಎಣ್ಣೆ ಜಾಸ್ತಿ ಕಾದುತ್ತೆ, ಸ್ವಲ್ಪ ಸೀದ್ಬಿಟ್ಟು ಅವು. ಶೇಂಗಾ ಪರವಾಗಿಲ್ಲ, ಮಾಮೂಲಿ ಆಗಿದ್ದಾವೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿರಿ. ಫ್ರೆಂಡ್ಸ್ ನೋಡಿ, ಟೊಮೆಟೊ ಕೂಡ ಸೇರಿಸಿದ್ದೀವಿ. ಚೆನ್ನಾಗಿ ಬೆಂದಿದೆ ಒಗ್ಗರಣೆ. ನಾವು ಈ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಬಿಡೋಣ. ಸ್ವಲ್ಪ ಅರಿಶಿನ ಅಂತೂ ಪೂರ್ತಿ ಒಗ್ಗರಣೆ ಮೇಲೆ ಹಾಕ್ತೀವಿ ನೋಡಿ ನಾವಂತರೂ. ಯಾಕಂದರೆ ಅರಿಶಿನ ಹಾಕಿದ್ಮೇಲೆ ಒಗ್ಗರಣೆ ಜಾಸ್ತಿ ಬೇಯಿಸ್ಬಾರ್ದು. ಅದಕ್ಕೆ ನಾವು ಜಾಸ್ತಿ ಬೇಯಿಸೋಕೆ ಹೋಗಲ್ಲ ಅರಿಶಿನ ಹಾಕಿದ್ಮೇಲೆ. ಇವಾಗ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ಇವಾಗ ಪಲ್ಯ ರೆಡಿಯಾಗಿದೆ. ಇಷ್ಟಾರು ಸಾಕು. ನಾನು ಸ್ಟವ್ನ ಆಫ್ ಮಾಡ್ತೀನಿ. ಸ್ವಲ್ಪ ಅನ್ನ ಕೂಡ ಇವನ್ನ ಸ್ವಲ್ಪ ತಣ್ಣಗೆ ಹಾಕಿ ಇಟ್ಕೊಳ್ತೀವಿ ನೋಡಿ, ತಗೊಂಬಿಟ್ಟು. ಸ್ವಲ್ಪ ಬಿಸಿದು ಕಲಸಿರ ಇದು ಇದೆ ಅಲ್ರಿ, ಬಿಸಿಲು ಜಾಸ್ತಿ. ಹಂಗಾಗಿ ಬಿಟ್ಟು ಸ್ವಲ್ಪ ಅವ್ರು 10-11 ಗಂಟೆಗೆ ಬರ್ತಾರೆ ನಮ್ಮ ಮನೆಯವ್ರು ಊಟಕ್ಕೆ. ಅದು ಇದಾಗಿಬಿಡ್ತೈತೆ, ಅನ್ನ ಮೆತ್ತಗಾದಂಗೆ ಆಗಿಬಿಡ್ತೈತೆ. ಅದಕ್ಕೆ ಸ್ವಲ್ಪ ಆರು ತೆಗೆದುಬಿಟ್ಟು ಕಲಿಸ್ತೀನಿ ರೀ. ಮಣಿಕಂಠಗೆ ಇದು ಪುಳಿಯೋಗರೆ ಪಲ್ಯ ಇತ್ತು, ಅವನಿಗೆ ಕಟ್ಟಿ ಕಳಿಸಿದ್ದೀನಿ ಬಾಕ್ಸಿಗೆ ಕಲಿಸ್ಬಿಟ್ಟು. ಇವಾಗ ಇವ್ರಿಗೆ ಮನೆಗಿರೋರಿಗೆ ಇಷ್ಟು ಮಾಡ್ಬೇಕು ನೋಡಿರಿ. ನೋಡಿ, ಅನ್ನ ಸ್ವಲ್ಪ ತಣ್ಣಗಾಗಿ ಇಟ್ಟಿದ್ದೀನಿ ನಾನು. ಏನಪ್ಪ ಅಂದ್ರೆ ಬಿಸಿಯನ್ನು ಕಲಿಸ್ಬಾರ್ದ್ರಿ, ಅದು ಒಂಥರ ಟೇಸ್ಟ್ ಕೂಡ ಚೇಂಜ್ ಆಗಿಬಿಡ್ತೈತಿ. ಸಣ್ಣವ್ರಂದ್ರೆ ಒಬ್ಬೊಬ್ರು ನಾನು ಟೈಮಿಗೆ ಹೋಗ್ತಾರೆ, ತಲೆ ಕೆಟ್ಟು ಹೋಗ್ಬಿಡ್ತೈತಿ. ಇವ್ರಿಗೆ ಗಡಗಡ ಇವಾಗ ಚಿತ್ರಾನ್ನ ಗೊಜ್ಜು ಕಲಿಸ್ಬಿಟ್ಟು ಊಟಕ್ಕೆ ಕೊಟ್ಟರೆ ಬಗೆಹತ್ತೈತ್ರಿ. ಟೈಮ್ ಆಗಿಬಿಟ್ಟೈತಿ ನೋಡಿ. ಚಿತ್ರಾನ್ನ ಕಲಿಸಿದೀಗ ಮಕ್ಕಳಿಗೆ ಗಡಗಡ ಊಟಕ್ಕೆ ಇಟ್ಕೊಟ್ಟು ಸ್ಕೂಲಿಗೆ ಕಳಿಸ್ಬಿಡ್ತೀವಿ. ಇವಾಗ ನೋಡಿ, ನಮ್ಮ ನಾಷ್ಟ ಇವತ್ತು ಈ ರೀತಿ ಇದೆ. ಚಿತ್ರಾನ್ನ ತಗೋ ನಾಷ್ಟ. ಫ್ರೆಂಡ್ಸ್, ಇವಾಗ ನೋಡಿ ಟೈಮ್ ಅಂತೂ 12:25 ಆಗೈತಿ. ಈಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿ ಬರೋ ಹೊತ್ತಾಗೈತಿ. ಮಣಿಕಂಠೆಲ್ಲ ಬಂದಾನೆ. ಈಗ ನಾವು ಚಪಾತಿ ಮಾಡೋಕ್ಕೆ ಇಟ್ಟು ಕಲಿಸಿಟ್ಟೇವ್ರಿ ಇಲ್ಲಿ. ಇಂಥ ಬೇಸಿಗೆಗೆ ಏನು ಚಪಾತಿ ಮಾಡ್ತೀರಾ ಅನ್ಕೊಂತೀರನ ನೀವು? ಮಾಡಿಲ್ರಿ ಅಲ್ಲ, 1 ತಿಂಗಳು ಹತ್ರ ಬಂತು. ನಾನು ಅವತ್ತು ಚಿಕನ್ ಸಾರು ಜೊತೆ ತೋರಿಸಿದ್ದೆಲ್ಲ, ಅವತ್ತೇ ಲಾಸ್ಟ್ ಮಾಡ್ರಿ ಚಪಾತಿನ. ಒಂದು 20 ದಿವಸ ಅಂತ ಆಗೈತೆ ರೀ ನೋಡಿ. ನೆನೆಕಿಟ್ಟಿನಿಟ್ಟು ಮತ್ತು ಇಲ್ಲಿ ಜೋಳಕಾಯಿ ಪಲ್ಯ ಕೂಡ ಮಾಡಿಟ್ಟೀನಿ ರೀ. ತಂದುಬಿಟ್ಟಿದ್ನೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜೋಳಕಾಯಿ ಪಲ್ಯ ಮಾಡಿಟ್ಟೀನಿ. ಹಿಟ್ಟು ಕೂಡ ಕಲಸಿಟ್ಟೀನಿ. ಸೊಪ್ಪು ಸಾಂಬಾರು ಇದೆ. ಅನ್ನ ಒಂದು ಮಾಡಿ ಚಪಾತಿ ಮಾಡಿದ್ರೆ ಆಯಿತು ಮಧ್ಯಾಹ್ನ ಊಟಕ್ಕೆ. ಮಕ್ಕಳು ಬರೋದ್ರಾಗೇನ ಮಾಡಿಬಿಡ್ತೀವ್ರಿ ಇಷ್ಟು ನೋಡಿ. ಸೊಪ್ಪು ಸಾಂಬಾರು ಕೂಡ ಇದೆ, ಅದಕ್ಕೋಸ್ಕರ ಸಾಂಬಾರು ಏನು ಮಾಡಲ್ಲ ಇವಾಗ.
ಚಪಾತಿ ಮಾಡಿಬಿಟ್ರೆ ಆಯ್ತು ರೀ. ಚಪಾತಿ ಮಾಡಿ ಅನ್ನ ಮಾಡಿದ್ರೆ ಬಿಸಿ ಸ್ವಲ್ಪ ಮುಗೀತು ನೋಡಿರಿ ಕೆಲಸ. ಚಪಾತಿ ಮಾಡಲ್ರಿ, ನಾನು ಜಾಸ್ತಿ ಚಪಾತಿನೇ ಮಾಡೋಕ್ಕೆ ಹೋಗಲ್ಲ. ಅವ್ರನ್ನ ಅಷ್ಟಕ್ಕಷ್ಟೇ ತಿನ್ನೋಕೆ ಇಷ್ಟಪಡಲ್ಲ ಹುಡುಗರು. ಒಂದು ಎರಡೆರಡು ತಿಂದರೆ ಅದು ದೊಡ್ಡದಾಗೋತ್ತು. ಅದಕ್ಕೆ ನಾನು ಜಾಸ್ತಿ ಚಪಾತಿ ಮಾಡೋಕ್ಕೆ ಹೋಗಲ್ರಿ. ಅದು ಯಾವಾಗಾರ ಒಂದು ಮಾಡ್ತೀನಿ ನೋಡಿರಿ. ನಮ್ಮನೆ ಮುದ್ದೆ, ನೈಟ್ ಮುದ್ದೆ, ಬೆಳಿಗ್ಗೆಲ್ಲ ರೈಸು, ಮಧ್ಯಾಹ್ನ ರೊಟ್ಟಿ ಮಾಡ್ತಿದ್ರಿ. ಈಗ ಮಾಡಿಲ್ಲ ರೊಟ್ಟಿನ, ಯಾಕೋ ತುಂಬ ದಿನ ಆಯ್ತು ರೊಟ್ಟಿನ ಮಾಡಿಲ್ಲ. ಅದಕ್ಕೋಸ್ಕರ ಇವತ್ತು ಚಪಾತಿನಾರ ಮಾಡ್ಕೊಡೋಣ ಮಕ್ಕಳಿಗೆ ಅಂತೇಳಿ ಇಟ್ಟೀನಿ ರೀ. ಸ್ವಲ್ಪನೇ ಮಾಡ್ತೀನಿ ರೀ, ಒಂದು ಎರಡೆರಡು ಅಥವಾ ಒಂದೊಂದು ತಿಂತಾರೆ ಅಷ್ಟೇ, ಅವ್ರು ಜಾಸ್ತಿ ತಿನ್ನಲ್ಲ. ಅದಕ್ಕೆ ಅಂದರೆ ಸ್ವಲ್ಪ ನಾನು ಕಲಸಿ ಇಟ್ಟೀನಿ ನೋಡಿರಿ. ಏನಿಲ್ಲ ಅಂದ್ರೆ ಅದ್ರಾಗ ಒಂದು 10 ಚಪಾತಿ ಹಾಕೋವ್ರಿ ಅಷ್ಟೇ. ಒಂದೆರಡು ರೊಟ್ಟಿ ತಂದ್ರೆ ಮುಗೀತು ನೋಡಿರಿ. ಮಧ್ಯಾಹ್ನ ಊಟ ಕೆಲಸ. ಬಟ್ಟೆ ಏನಿಲ್ಲರಿ ಇವತ್ತು ಮಿಷಿನ್ಗೆ ಹಾಕವು. ನಿನ್ನೆ ಎಲ್ಲ ತೊಳೆದ್ಬಿಟ್ವಿ. ಅದಕ್ಕೋಸ್ಕರ ಇವತ್ತು ನನ್ನ ಮಗ ಏನು ಮಾಡ್ತಾನೆ ನೋಡೋಣ ಬರ್ರಿ ಫ್ರೆಂಡ್ಸಿಗೆ. ಮಣಿ ಇಲ್ಲರಿ, ಅವ್ನು ಎಲ್ಲಿ ಹೋಗೋಣ ಅಂತ ಗೊತ್ತಿಲ್ಲ. ನಿನ್ನೆ ತೊಳೆದಾಕಿರೋ ಬಟ್ಟೆನ ತಗೊಂಡಿದ್ದೀನಿ. ತೆಳಗೆ ಹೋದ್ಗಿದ್ನ ಏನೋ ಗೊತ್ತಿಲ್ಲ ನೋಡಿರಿ. ನಿನ್ನೆ ಇಷ್ಟು ಮತ್ತೆ ತೊಳೆದಿದ್ವಿ ನಾವು. ಮಧ್ಯಾಹ್ನ ಹಾಕಿರೋ ವಾಷಿಂಗ್ ಮಿಷಿನ್ಗೆ ಇವು ನಿನ್ನೆ ತೊಗೋಬೇಕ್ರಿ. ಇವೆಲ್ಲ ಫುಲ್ ಒಣಗಿದಾವೆ ನೋಡಿರಿ. ಹೋಳಿ ಆಡ್ಯಾಳ ನನ್ನ ಮಗಳು ಸ್ಕೂಲ್ ಬಟ್ಟೆಗನ, ಅದು ಹೋಗ್ಬೇಕಲ್ರಿ ಬಣ್ಣ, ಹೋಗಿಲ್ಲ ನೋಡಿರಿ. ಇಷ್ಟು ಬಿಸಿಲು ನೋಡಿರಿ ಹೆಂಗೈತೆ ಹೊರಗಡೆಗೆ. 12:30ಗೇನೆ ಇಷ್ಟು ಬಿಸಿಲು ಐತೆ ನೋಡಿರಿ. ಯಪ್ಪ ಉಗಿ ಆಯ್ತು ತಂಗಿ. ಎಲ್ಲ ಹೋಗ್ಯಾನ್ರಿ ಒಂದು ತಳಗೆ ಹೋಗ್ಯಾನ. ಇಲ್ಲಿ ನಮ್ಮ ಮನೆ ಪೇಂಟು, ಮನೆ ಪ್ಲ್ಯಾಂಟ್ ಗಿಡ ನೋಡಿ ನನಗೆ ಅದು ಸಡನ್ನಾಗಿ ಪೇಂಟ್ ಅಂತ ಬಂದುಬಿಡ್ತೈತೆ ರೀ ಬಾಯಾಗೆ. ಮನೆ ಪ್ಲ್ಯಾಂಟ್ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದೇನಿಲ್ಲ ಅಂದ್ರೆ ನಾವು ಒಂದು 2 ತಿಂಗಳು ಆಯ್ತು ನೋಡಿರಿ ಇನ್ನು ಹಾಕಿ. ಎಷ್ಟಿತ್ತಂದ್ರೆ ಇಷ್ಟೇ ಇತ್ತು. ಇಷ್ಟಿತ್ತು ಹಾಕಿದಾಗ ಇಲ್ಲಿಂದ ಎಷ್ಟು ಉದ್ದ ಬೆಳೆದತ್ತೆ ನೋಡಿರಿ 2 ತಿಂಗಳಿಗೆ. ಚೆನ್ನಾಗಿ ಬೆಳೆದತ್ತಂದ್ರೆ ಇದು ಒಂದು ಗಿಡ ಇತ್ತಿದ್ದು. ಇದು ಯಾವುದು ಅಂದ್ಲದ್ರಿ ನನ್ನ ಮಗಳು, ನನಗೆ ನೆನಪಿಗೆ ಬರಲ್ಲ ನೋಡ್ರಿ. ಸೌಂದರ್ಯ ಇದು ಯಾವ್ದಮ್ಮ ಗಿಡ? ನಿಮ್ಮ ಫ್ರೆಂಡ್ ಹತ್ರ ಇಸ್ಕೊಂಬಂದಿದ್ದೆಲ್ಲ, ಪೂರ್ಣಿಮಾ ಕೊಟ್ಟಿದ್ಲಲ್ಲ, ಅದು ಗಿಡ ಯಾವುದು? ಅದ್ರ ಹೆಸರೇನು? ಇದು ಬ್ರಹ್ಮಕಮಲ ಅಲ್ಲ? ಬ್ರಹ್ಮಕಮಲ ಗಿಡ ನೋಡ್ರಿ. ನನ್ನ ನೆನಪೇ ಇಲ್ಲ ಅದ್ರ ಹೆಸರು. ಒಂದೇ ಒಂದು ಸತ ಅಳಿತ್ರಿ ಇದು ಅಷ್ಟು. ಎಷ್ಟೊಂದು ದಿನ ಆಯ್ತು, ಹಳ್ಳೆ ಇಲ್ಲ ಹೂದ್ರಲ್ಲಿ. ತುಂಬ ದಿನ ಆಯ್ತು. ಇವಾಗೇನೋ ಚಿಗುರತ್ರಿ, 2 ಎಲೆ ಬಂದತಿ ದೊಡ್ಡದು. ಇದ್ರಾಗೇನೋ ಅಳ್ಬೋದು ಅನಿಸ್ತತಿ ಇನ್ಮೇಲೆ. ಇದು ಎಷ್ಟು ದಿನಕ್ಕೆ ಅನ್ಸುತ್ತೆ ಹೂ ಬಿಡೋದು? ಇದ್ರಲ್ಲ ಒಂದು ಬಿಟ್ಟಿತ್ರಿ. ಇದು ನಾವು ಮನೆ ಖಾಲಿ ಮಾಡಕ್ಕಾರ ನಮ್ಮ ಅತ್ತೆ ಮನೆಗೆ ಇಟ್ಟು ಬಂದಿದ್ವಿ. ಅವಾಗ ಅಳ್ಳಿತ್ತು ನೋಡ್ರಿ ಒಂದೇ ಒಂದು ಹೂವು. ಮತ್ತು ನೆಕ್ಸ್ಟ್ ಅಳ್ಳೇ ಇಲ್ಲ. ತುಳಸಿ ಗಿಡದಾಗ ಹಾಕಿದ್ಲು ನನ್ನ ಮಗಳು. ಆ ಹುಡುಗಿ ತಗೊಂಬಂದು ಹಂಗೆ ನಮ್ಮ ನಮ್ಮ ಮಗಳು ಫ್ರೆಂಡು ತಗೊಂಬಂದು ಅದ್ರಾಗೆ ಸಿಕ್ಸಿಲ್ಲ ಹಿಂಗೆ ಅವತ್ತು. ಅದು ಹಂಗೆ ಇಷ್ಟುದ್ದ ಬೆಳ್ಕೊಂಡತ್ ನೋಡ್ರಿ. ಒಂದೇ ಇಂಥದ್ದೊಂದು ಎಲೆ ತಂದಿದ್ಲು ಅಷ್ಟೇ. ಇದು ಎಲೆನೇ ಹಾಕಿದ್ರೆ ಹತ್ತಂತ ನೋಡ್ರಿ. ಒಂದು ಎಲೆಗೆ ಇಷ್ಟೊಂದು ಎಲೆಗಳು ಬೆಳೀತಾ ಇದ್ದಾವೆ ನೋಡಿ. ಈ ಎಲೆ ಒಳಗೆ 2 ಎಲೆ ಬೆಳೆದವೆ. ಮತ್ತು ಈ ಎಲೆ ಒಳಗೂ ಇಲ್ಲೆರಡು ಬೆಳೆದವೆ ನೋಡ್ರಿ. ತುದಿಗೆ ಇಲ್ಲೆರಡು ಬೆಳೆದವೆ, ಸಣ್ಣ ಬೆಳೆದವೆ. ಇದು ಒಂಥರ ಡಿಫ್ರೆಂಟ್ ಗಿಡ. ನಾನು ಯಾವತ್ತೂ ಈ ಥರದ್ದು ಹಚ್ಚಿದ್ದಿಲ್ಲ ನಮ್ಮ ಮನೆಯಲ್ಲಿ. ನಾವು ಗಿಡ ಬೆಳೆಸಿದ್ದಿಲ್ಲ. ನನ್ನ ಮಗಳಿಗೆ ಅವು ಇಷ್ಟ ಅನ್ನೋದಕ್ಕೆ ಅವಳು ಫ್ರೆಂಡ್ ಕೊಟ್ಟು ಕಳ್ಸಾಳ ನೋಡ್ರಿ ಗಿಡನ. ಅವ್ರ ಮನೆ ದೂರ ಹಾಕಿತ್ತು. ಹೂವು ಎಳ್ದಾಗೆಲ್ಲ ಕರಿತಿದ್ಲು, ಬಾ ಹರ್ಕೊಂಡು ಹೋಗಂತ ಅಂತಂದು ಹೋಗ್ತಿದ್ದಿಲ್ಲ ಇವಳು. ಅದಕ್ಕೋಸ್ಕರ ಗಿಡನೇ ತಗೊಂಬಂದು ಕೊಟ್ಟೋದು ನೋಡ್ರಿ. ಈ ತುಳಸಿ ಗಿಡ ಅಂತೂ ಯಾಕೋ ಅಷ್ಟಕ್ಕಷ್ಟೇ ಬೆಳಿತಾನೇ ಇಲ್ಲ ಇವಾಗ. ಯಾಕನೋ ಬ್ಯಾಸ್ಗೆ ಐತಲ್ಲ, ಅದಕ್ಕೆ ಏನೋ ಗೊತ್ತಿಲ್ಲ. ಆದ್ರೆ ನೆರಳೇ ಇರ್ತೈತಿ, ಇಲ್ಲಿ ಬಿಸಿಲು ಬೀಳಲ್ಲ. ಅದಕ್ಕೆ ನಾವು ನೀರು ಹಾಕ್ತಾನೆ ಇರ್ತೀವಿ ಯಾವಾಗಲೂ. ಆದರೆ ಹಿಂಗೆ ಒಣಕನಂಗೆ ಆಗೈತೆ ನೋಡ್ರಿ. ಅದಕ್ಕೆ ಏನು ಹಾಕ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಈ ಥರ ಗಿಡ ಇದ್ದರೆ ಒಳ್ಳೇದಂತ್ರಿ ಮನೆ ಹತ್ರ, ಬ್ರಹ್ಮಕಮಲ ಗಿಡ. ಅದಕ್ಕೋಸ್ಕರ ಹಾಕಿದ್ವಿ ನಾವು ಒಂದು ತಗೊಂಬಂದು. ಅಂದರೂ ಸಪ್ರೇಟ್ ಇರಬೇಕಿತ್ತು ಅದು ಕುಂಡ್ಲಲ್ಲಿ. ಅದರಲ್ಲೇ ಹಾಕಿಬಿಟ್ಟು ನಾವು ತುಳಸಿ ಗಿಡದಲ್ಲಿ ಬೇರೆ ಅದು ಕುಂಡ್ಲ ತಗೊಂಬಂದು ಹಾಕ್ಬೇಕಂದ್ರೆ ಮತ್ತು ಅದು ತೆಗಿಯೋಕೆ ಮನಸ್ಸು ಬರ್ತಿಲ್ಲ ಇವಾಗ. ಹಾಲ ದೊಡ್ಡದಾಗ ಹಾಕೈತಿ ಸ್ವಲ್ಪ, ಮತ್ತು ಒಣಗಿಣಗ್ತೈತಂತ ಭಯ ಆಗ್ತೈತಿ. ಆತೋ ಇಲ್ಲ ಅಂತಂದು ಹೇಳಿ. ಇಲ್ಲಿ ನಮ್ಮ ಬಳ್ಳಿ ಕೂಡ ಚೆನ್ನಾಗಿ ಬೆಳೀತಾ ಇದೆ. ಸರಿ ಫ್ರೆಂಡ್ಸ್, ಇವಾಗ ಚಪಾತಿ ಮಾಡಿ ಮೇಲೆ ಮತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ರೀ. ಅಲ್ಲಿವರೆಗೂ ಸ್ವಲ್ಪ ಗ್ಯಾಪ್ ಕೊಡ್ತೀವಿ ರೀ ನಿಮಗೆ. ನೋಡಿ ರೈಸ್ ಕೂಡ ರೆಡಿಯಾಗಿದೆ, ಮತ್ತು ಚಪಾತಿ ಕೂಡ ಆಗ್ತಾ ಇದ್ದಾವೆ.
ಮಧ್ಯಾಹ್ನ ಅಡಿಗೆ ಅಂತ ಆಯ್ತು ನೋಡ್ರಿ. ಬೇಯಿಸ್ಬೇಕು. ನಾನೇನೋ ಎರಡು ಬೇಯಿಸಿದ್ದೀನಿ. ಭಾಳ ಬಿಸಿಲೈತ್ರಿ ಹೊರಗಡೆಗೆ. ಅಂದರೆ ಸ್ವಲ್ಪ ಗಾಳಿ ಬರ್ತೈತೆ ರೀ. ಇಲ್ಲಿ ಈ ಕಡೆ ಇದಿದೆ, ಬಾಲ್ಕನಿ ಥರ ಇದೆ. ಇಲ್ಲಿ ಸ್ವಲ್ಪ ಗಾಳಿ ಬರುತ್ತೆ. ಕದ ತೆಗೆದ್ರೆ ಸಾಕು. ಇದು ಅಡುಗೆ ಮನೆ ಫುಲ್ ಬೆಳಕಿದೆ ನೋಡಿ. ಏನು ಲೈಟ್ ಹಾಕೋಂಗಿಲ್ಲ, ಏನಿಲ್ಲ. ಚೆನ್ನಾಗಿ ಬೆಳಕಿದೆ ಅಡುಗೆ ಮನೆಯಲ್ಲಿ. ಚೂರು ಶಿಕ್ಕಿ ಆಗಲ್ಲ. ಬಾಕಲು ತಗೊಂಬಿಟ್ಟು ಏನಾದರೂ ಅಡುಗೆ ಮಾಡ್ಕೋಬೋದು. ಸ್ವಲ್ಪ ಮೇಲ್ಗಡೆಯಿಂದ ಇರ್ತೀವಿ. ಇದು ದೋಸೆ ಹಂಚಾಗಿ ಏನಕ್ಕೆ ಬೇಯಿಸ್ತೀವಿ ಅಂದರೆ ಇದೆಲ್ಲ ಹಾಳಾಗೈತ್ರಿ. ಇದ್ರಾಗ ದೋಸೆ ಹೋಳಿಗೆ ಏನೋ ಮಾಡಲ್ಲ ನಾವು. ಅದಕ್ಕೆ ಇದರಲ್ಲೇ ಬೇಯಿಸ್ತೀವಿ ನೋಡಿ. ನಾವು ಚಪಾತಿನ ಇದರಲ್ಲೇ ಬೇಯಿಸ್ತೀವಿ. ರೊಟ್ಟಿ ಒಂದು ಬೇಯಿಸಲ್ಲ ಇದರಲ್ಲಿ. ಚಪಾತಿ ಎಲ್ಲ ಇದರಲ್ಲೇ ಬೇಯಿಸ್ತೀವಿ.